ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಏನು ರೀಸೆಂಟ್ ಆಗಿ RBI ಏನ್ ಅನೌನ್ಸ್ಮೆಂಟ್ ಮಾಡಿದೆ ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಿಮ್ಗೆ ಗೊತ್ತಿರುತ್ತೆ ಏನು ಈ ಒಂದು RBI ರೀಸೆಂಟ್ ಆಗಿ ಅನೌನ್ಸ್ ಮಾಡಿದೆ. ಈ ಪೇಪರ್ ನೋಟ್ಸ್ ಏನಿತ್ತು ಅದನ್ನ ಪಾಲಿಮರ್ ನೋಟ್ಸ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಡಿಸಿಷನ್ ನ ತಗೊಂಡಿದೆ. ಸೊ ಈ ಪೇಪರ್ ನೋಟ್ಸ್ ಏನಿತ್ತು ನಾವು ಅದನ್ನ ಡೈಲಿ ಯೂಸ್ ಮಾಡ್ತಿದ್ವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಏನೋ ಮರ್ತಿ ನಾವು ಪಾಕೆಟ್ ಅಲ್ಲಿ ಇಟ್ಕೊಂಡಿರ್ತಿದ್ವಿ. ಸೊ ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ದಾಗ್ಲೋ ಅಥವಾ ಏನು ನಮ್ಮ ಅಮ್ಮರು ಯಾರಾದ್ರೂ ಒಗ್ದಾಗ್ಲೋ ಸೊ ಕಂಪ್ಲೀಟ್ ನೋಟೇ ಹಾಳಾಗ್ತಿತ್ತು, ಹೌದಲ್ವಾ? ಸೊ ಅದಾದ್ಮೇಲೆ ನಾವ್ ಅದಕ್ಕೆ ಏನೋ ಒಂದು ಪ್ಯಾಚ್ ಹಾಕಿ ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಹೇಳಿ ತುಂಬಾನೇ ಶಾಪ್ಸ್ ಅಲ್ಲೆಲ್ಲ ಟ್ರೈ ಮಾಡ್ತಿದ್ವಿ. ಬಟ್ ಎಲ್ಲೂ ಆಗ್ದಲೇ ಇದ್ದಾಗ ಫೈನಲಿ ಬ್ಯಾಂಕಿಗೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂತಿದ್ವಿ. ಬಟ್ ಇವಾಗ ಅದ್ಯಾವ್ದು ತೊಂದರೆ ಇರೋದಿಲ್ಲ. ಈಗ RBI ಏನ್ ಮಾಡಿದೆ, ಈ ಒಂದು ಪೇಪರ್ ನೋಟ್ಸ್ ಇತ್ತು ಏನಿತ್ತು ಅದನ್ನ ಪಾಲಿಮರ್ ನೋಟ್ಸ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಡಿಸಿಷನ್ ನ ತಗೊಂಡಿದೆ. ಸೊ ಹಾಗಾದ್ರೆ ಈ ಒಂದು ಪಾಲಿಮರ್ ನೋಟ್ಸ್ ಅಂದ್ರೆ ಏನು? ಇದನ್ನ ಪ್ಲಾಸ್ಟಿಕ್ ನೋಟ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಸೊ ಇಲ್ಲಿ ಏನು RBI is considering introducing the polymer or plastic banknotes and may begin with the pilot project for a lower denomination such as 10 rupees and 20 rupees. ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಿಲ್ಲ, ಇನ್ನು ಜಸ್ಟ್ ಪೈಲಟ್ ಪ್ರಾಜೆಕ್ಟ್ ಆಗಿ ಅಂದ್ರೆ ಟ್ರಯಲ್ ಬೇಸಿಸ್ ಮೇಲೆ ನಡೆಸ್ತಿದ್ದಾರೆ. ಸೊ ಅದೇನಾದ್ರು ಸಕ್ಸಸ್ ಆದ್ರೆ ಸೊ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಇನ್ನು ಏನು 10 ರೂಪಾಯಿ ಅಥವಾ 20 ರುಪೀಸ್ ಇನ್ನು ಏನು ಕಡಿಮೆ ಡಿನಾಮಿನೇಷನ್ ಇರುವಂತಹ ನೋಟ್ಸ್ ನ ಟ್ರಯಲ್ ಬೇಸಿಸ್ ಮೇಲೆ ಏನು ಇನ್ನು ಟ್ರೈ ಮಾಡ್ತಿದ್ದಾರೆ. ಸೊ ಅದೇನಾದ್ರು ಕಂಪ್ಲೀಟ್ ಆಗಿ ಸಕ್ಸಸ್ ಆದ್ರೆ ಕಂಪ್ಲೀಟ್ಲಿ ಎಲ್ಲಾ ನೋಟ್ಸ್ ಕೂಡ ಏನ್ ಮಾಡ್ತಾರೆ, ಪಾಲಿಮರ್ ನೋಟ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇದನ್ನ ರೀಸೆಂಟ್ ಆಗಿ ನಮ್ಗೆ ಏನು RBI ಬೋರ್ಡ್ ಮೀಟಿಂಗ್ ಏನಾಗಿತ್ತು ಅಲ್ಲಿ ತಗೊಂಡಿರುವಂತಹ ಡಿಸಿಷನ್ ಇದು. ಸೊ ಹಾಗಾದ್ರೆ ಪಾಲಿಮರ್ ನೋಟ್ಸ್ ಅಂದ್ರೆ ಏನು? ಈ ಪಾಲಿಮರ್ ನೋಟ್ಸ್ ದಟ್ ಮೇಡ್ ಫ್ರಮ್ ಎ ಥಿನ್ ಫ್ಲೆಕ್ಸಿಬಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇನ್ಸ್ಟೆಡ್ ಆಫ್ ದಿ ಕಾಟನ್ ಬೇಸ್ಡ್ ಪೇಪರ್. ಸೊ ಇವಾಗ ನಮ್ಗೆ ಪ್ರೆಸೆಂಟ್ ಇರೋ ಪೇಪರ್ ಏನಿತ್ತು ಅದು ಕಾಟನ್ ಬೇಸ್ ಪೇಪರ್ ಆಗಿತ್ತು, ಓಕೆನಾ? ಸೊ ಬಟ್ ಇವಾಗ ಅವರು RBI ಏನ್ ಚೇಂಜ್ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅಂದ್ರೆ ಅದನ್ನ ಪಾಲಿಮರ್ ಅಥವಾ ಪ್ಲಾಸ್ಟಿಕ್ ನೋಟ್ ಆಗಿ ಕನ್ವರ್ಟ್ ಮಾಡೋ ಅಂತ ಒಂದು ಏನು ಡಿಸಿಷನ್ ನ ತಗೊಂಡಿದ್ದಾರೆ. ಸೊ ಈ ಪಾಲಿಮರ್ ನೋಟ್ಸ್ ನಮ್ಗೆ ಇಲ್ಲಿ ನಮ್ ಇಂಡಿಯಾದಲ್ಲೇ ಏನು ಇದು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿಲ್ಲ. ಇದು 60 ಕಂಟ್ರೀಸ್ ಅಲ್ಲಿ, ಮೋರ್ ದನ್ 60 ಕಂಟ್ರೀಸ್ ಅಲ್ಲಿ ಈ ಒಂದು ಪಾಲಿಮರ್ ಪೇಪರ್ಸ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಪಾಲಿಮರ್ ನೋಟ್ಸ್ ನ ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾದ್ರೆ ಈ ಪಾಲಿಮರ್ ನೋಟ್ಸ್ ನ ಫಸ್ಟ್ ಯಾವ ಕಂಟ್ರಿನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದು ಅಂದ್ರೆ ಅದು ಆಸ್ಟ್ರೇಲಿಯಾದಲ್ಲಿ. ಸೊ ಫಸ್ಟ್ ಟೈಮ್ ಆಸ್ಟ್ರೇಲಿಯಾದಲ್ಲಿ ಅಡಾಪ್ಟ್ ಮಾಡ್ಕೊಂತಾರೆ. 1988 ಅಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ, ಎಲ್ಲಿ ಆಸ್ಟ್ರೇಲಿಯಾದಲ್ಲಿ. ಸೊ ಹಾಗಾದ್ರೆ ಈ RBI ಈ ಒಂದು ಡಿಸಿಷನ್ ನ ತಗೊಳೋದಕ್ಕೆ ಏನ್ ರೀಸನ್ ಇರ್ಬೋದು? ಒಂದು, ಇದು ಈ ಒಂದು ಪಾಲಿಮರ್ ನೋಟ್ಸ್ ಏನಿದೆ ಅದ್ರ ಲೈಫ್ ಸ್ಪ್ಯಾನ್ ಜಾಸ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಏನು ಪೇಪರ್ ನೋಟ್ಸ್ ಇದೆ ಇವು ಒಂದು 2 ಇಯರ್ 3 ಇಯರ್ಸ್ ಬಂದ್ರೆ, ಬಟ್ ಪಾಲಿಮರ್ ನೋಟ್ಸ್ ಇದಕ್ಕಿಂತ 4 ಟೈಮ್ಸ್ ಅಥವಾ 2.5 to 4 ಟೈಮ್ಸ್ ಲಾಂಗರ್ ಲೈಫ್ ಸ್ಪ್ಯಾನ್ ಇರುತ್ತೆ. ಅಂದ್ರೆ ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಇವಾಗ ಪೇಪರ್ ನೋಟ್ಸ್ ನ ಏನು ಪದೇ ಪದೇ ಪ್ರಿಂಟ್ ಮಾಡೋದಕ್ಕೆ ಅವ್ರಿಗೂ ಫಂಡ್ಸ್ ಬೇಕಾಗುತ್ತೆ. ಬಟ್ ಇಲ್ಲಿ ಪಾಲಿಮರ್ ನೋಟ್ಸ್ ನ ಲೈಫ್ ಸ್ಪ್ಯಾನ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಅವರಿಗೆ ಲೈಕ್ ಏನು ಮತ್ತೆ ಮತ್ತೆ ಪ್ರಿಂಟ್ ಮಾಡೋ ಅವಶ್ಯಕತೆನೂ ಕೂಡ ಇರೋದಿಲ್ಲ. ಮತ್ತೆ ಇವು ಈಸಿಯಾಗಿ ಟೇರ್ ಆಗೋದು ಇಲ್ಲ. ಮತ್ತೆ ಇದನ್ನ ನಾವು ಲಾಂಗರ್ ಪೀರಿಯಡ್ ವರೆಗೂ ಈ ಒಂದು ಪಾಲಿಮರ್ ನೋಟ್ಸ್ ನ ಏನ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಸೊ ಪಾಲಿಮರ್ ನೋಟ್ಸ್ ಲಾಸ್ಟ್ 2.5 to 4 ಟೈಮ್ಸ್ ಲಾಂಗರ್ ದನ್ ದಿ ಪೇಪರ್ ನೋಟ್ಸ್. ಅಂದ್ರೆ ಈ ಲೈಫ್ ಸ್ಪ್ಯಾನ್ ಏನು ಇದಕ್ಕೆ ಏನ್ ಪೇಪರ್ ನೋಟ್ಸ್ ಕಂಪೇರ್ ಮಾಡಿದ್ರೆ 2.5 to 4 ಟೈಮ್ಸ್ ಬೆಟರ್ ಆಗಿದೆ. ಮತ್ತೆ ದೇ ಡು ನಾಟ್ ಟಿಯರ್ ಈಸಿಲಿ, ಅಂದ್ರೆ ಈಸಿಯಾಗಿ ಅವು ಅರಿಯೋದು ಇಲ್ಲ. ಮತ್ತೆ ದೇ ರಿಮೈನ್ ಯೂಸಬಲ್ ಫಾರ್ ಎ ಲಾಂಗರ್ ಪೀರಿಯಡ್, ಅಂದ್ರೆ ಹೆಚ್ಚು ದಿನಗಳ ಕಾಲ ನಾವೇನ್ ಮಾಡ್ಬೋದು, ಅದನ್ನ ಯೂಸ್ ಮಾಡ್ಬೋದು. ಸೊ ಅದು ಒಂದ್ ರೀಸನ್. ಅದ್ರ ಜೊತೆಗೆ ಬೆಟರ್ ಸೆಕ್ಯೂರಿಟಿ. ಅಂದ್ರೆ ಏನ್ ಇವಾಗ ಪಾಲಿಮರ್ ನೋಟ್ಸ್ ಅಲ್ಲಿ ಅವ್ರು ಏನೇನ್ ಅಡ್ವಾನ್ಸ್ಡ್ ಸೆಕ್ಯೂರಿಟಿ ಫೀಚರ್ಸ್ ನ ಏನ್ ಆಡ್ ಮಾಡ್ತಿದ್ದಾರೆ, ಇದನ್ನ ಯಾರೇ ಈಗ ಏನು ಅದನ್ನ ಕಾಪಿ ಮಾಡಿ ಫೇಕ್ ನೋಟ್ಸ್ ನ ಕ್ರಿಯೇಟ್ ಮಾಡೋದಿಕ್ ಬರೋದಿಲ್ಲ. ಸೊ ಆ ತರ ಒಂದು ಅಡ್ವಾನ್ಸ್ ಸೆಕ್ಯೂರಿಟಿ ಫೀಚರ್ಸ್ ನ ಅಲ್ಲಿ ಇನ್ವಾಲ್ವ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಅಡ್ವಾನ್ಸ್ ಸೆಕ್ಯೂರಿಟಿ ಫೀಚರ್ಸ್ ಅಂತ ತಗೊಂಡ್ರೆ ಒಂದು ಟ್ರಾನ್ಸ್ಪರೆಂಟ್ ವಿಂಡೋಸ್ ಆಗಿರ್ಬೋದು, ಅದೇ ತರ ಹೋಲೋಗ್ರಾಮ್ಸ್, ಕಲರ್ ಚೇಂಜಿಂಗ್ ಇಂಕ್ಸ್, ಮತ್ತೆ ಮೈಕ್ರೋ ಪ್ರಿಂಟಿಂಗ್ಸ್. ಸೊ ಇದನ್ನೆಲ್ಲ ಅಡ್ವಾನ್ಸ್ಡ್ ಫೀಚರ್ಸ್ ನ ಆಡ್ ಮಾಡ್ತಿರೋದ್ರಿಂದ ಯಾರು ಅದನ್ನ ಈಸಿಯಾಗಿ ಕಾಪಿ ಮಾಡಿ ಫೇಕ್ ನೋಟ್ಸ್ ನ ಕ್ರಿಯೇಟ್ ಮಾಡೋದಿಕ್ ಬರೋದಿಲ್ಲ. ಸೊ ಅದು ಒಂದ್ ರೀಸನ್. ಮತ್ತೆ ಈ ಒಂದು ಪಾಲಿಮರ್ ನೋಟ್ಸ್ ಏನಿದೆ ಅದು ರೆಸಿಸ್ಟೆಂಟ್ ಟು ವಾಟರ್ ಅಂಡ್ ಡರ್ಟ್, ಅಂದ್ರೆ ವಾಟರ್ ಪ್ರೂಫ್ ಆಗಿರುತ್ತೆ ಈ ಒಂದು ನೋಟ್ಸ್. ಪೇಪರ್ ನೋಟ್ಸ್ ಏನು ದಟ್ ಈಸಿಲಿ ಅಬ್ಸರ್ವ್ ದಿ ಮಾಯಿಶ್ಚರ್, ಸ್ವೆಟ್ ಅಂಡ್ ಡಸ್ಟ್. ಅಂದ್ರೆ ಈ ಪೇಪರ್ ನೋಟ್ಸ್ ಮಾಯಿಶ್ಚರ್ ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಿತ್ತು. ಈಗ ನಾವು ಈ ಪೇಪರ್ ನೋಟ್ ಮೇಲೆ ನೀರ್ ಹಾಕಿದ್ರೆ ಆ ನೋಟೇ ಅರ್ಧೋಗ್ತಿತ್ತು, ಹೌದಲ್ವಾ? ಬಟ್ ಈ ಪಾಲಿಮರ್ ನೋಟ್ಸ್ ಏನಾಗಿದೆ, ವಾಟರ್ ಪ್ರೂಫ್ ಆಗಿದೆ, ಮತ್ತೆ ಅವು ಕ್ಲೀನ್ ಆಗಿರ್ತವೆ, ಓಕೆನಾ?
ಸೊ ವಾಟರ್ ಪ್ರೂಫ್ ಆಗಿರೋದ್ರಿಂದ ಇವನ್ ಡರ್ಟ್ ಕೂಡ ಅಂದ್ರೆ ಯಾವುದೇ ಧೂಳು ಕೂಡ ಈಸಿಯಾಗಿ ಅಬ್ಸಾರ್ಬ್ ಆಗೋದಿಲ್ಲ, ಅದ್ರ ಮೇಲೆ ಕೂತ್ಕೊಳೋದಿಲ್ಲ. ಸೊ ಕ್ಲೀನ್ ಆಗಿರುತ್ತೆ. ಸೊ ಇಟ್ ಈಸ್ ಸೂಟಬಲ್ ಫಾರ್ ದಿ ಇಂಡಿಯಾಸ್ ಡೈವರ್ಸ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಸೊ ಈ ಯಾವುದೇ ಏನು ಇಂಡಿಯಾಸ್ ಡೈವರ್ಸ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತಲ್ಲ, ಆ ಎಲ್ಲಾ ಕಂಡೀಷನ್ಗೂ ಕೂಡ ಈ ಪಾಲಿಮರ್ ನೋಟ್ಸ್ ಏನಾಗುತ್ತೆ, ಸೂಟಬಲ್ ಆಗುತ್ತೆ. ಮತ್ತೆ ಲೋಯರ್ ಲೋಯರ್ ದಿ ಲಾಂಗ್ ಟರ್ಮ್ ಕಾಸ್ಟ್. ಅಂದ್ರೆ ಇನಿಷಿಯಲಿ ಈ ಒಂದು ಪಾಲಿಮರ್ ನೋಟ್ಸ್ ನ ಪ್ರಿಂಟ್ ಮಾಡೋದಕ್ಕೆ ಜಾಸ್ತಿ ದುಡ್ಡು ಬೇಕಾಗ್ಬೋದು, ಜಾಸ್ತಿ ಫಂಡ್ಸ್ ಬೇಕಾಗ್ಬೋದು. ಬಟ್ ಈ ಒಂದು ಪಾಲಿಮರ್ ನೋಟ್ಸ್ ನ ಒಂದು ಲೈಫ್ ಸ್ಪ್ಯಾನ್ ಜಾಸ್ತಿ ಇರೋದ್ರಿಂದ ಪದೇ ಪದೇ ಅದನ್ನ ಪ್ರಿಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ ಲಾಂಗ್ ಟರ್ಮ್ ಅಲ್ಲಿ ತಗೊಂಡ್ರೆ ಈ ಒಂದು ಲಾಂಗ್ ಟರ್ಮ್ ಕಾಸ್ಟ್ ಏನ್ ಬೇಕಾಗುತ್ತೆ ಪಾಲಿಮರ್ ನೋಟ್ಸ್ ಗೆ, ಅದು ಕಡಿಮೆನೇ ಇರುತ್ತೆ. ಸೊ ಇದರಿಂದ ಗವರ್ನಮೆಂಟ್ ನ ಎಕ್ಸ್ಪೆಂಡಿಚರ್ ಕೂಡ ಸೇವ್ ಆಗುತ್ತೆ ಇನ್ ದಿ ಲಾಂಗ್ ರನ್. ಸೊ ಈ ಎಲ್ಲಾ ರೀಸನ್ ಇಟ್ಕೊಂಡು RBI ಏನ್ ಮಾಡಿದೆ, ಈ ಒಂದು ಪಾಲಿಮರ್ ನೋಟ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಡಿಸಿಷನ್ ನ ತಗೊಂಡಿದೆ. ಒಂದು ಮೇಜರ್ ಆಗಿ ಲಾಂಗರ್ ಲೈಫ್ ಸ್ಪ್ಯಾನ್ ಇರೋದು, ಅದೇ ತರ ಸಮ್ ಬೆಟರ್ ಸೆಕ್ಯೂರಿಟಿ ಫೀಚರ್ಸ್ ನ ಅಡಾಪ್ಟ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಈ ಒಂದು ಪಾಲಿಮರ್ ನೋಟ್ಸ್ ಏನಿದೆ ಅದು ವಾಟರ್ ಪ್ರೂಫ್ ಆಗಿದೆ. ಸೊ ಲಾಂಗ್ ಟರ್ಮ್ ಅಲ್ಲೂ ಕೂಡ ಗವರ್ನಮೆಂಟ್ ಗೆ ಒಂದು ಏನು ಜಾಸ್ತಿ ಎಕ್ಸ್ಪೆಂಡಿಚರ್ ಗಿಂತ ಸೇವಿಂಗ್ಸ್ ಆಗುತ್ತೆ. ಓಕೆನಾ? ಸೊ ಇದು ಸಮ್ ರೀಸನ್ ಯಾಕೆ RBI ಈ ಒಂದು ನೋಟ್ಸ್ ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿರೋದು ಅಂತ ಹೇಳಿ. ಸೊ ಹಾಗಾದ್ರೆ ಬರೀ ಅಡ್ವಾಂಟೇಜಸ್ ಇದೆಯಾ, ಏನು ಚಾಲೆಂಜಸ್ ಇಲ್ವಾ ಅಂದ್ರೆ ಇವನ್ ಸಮ್ ಚಾಲೆಂಜಸ್ ಕೂಡ ಇದೆ. ಸೊ ಈಗ ಇನಿಷಿಯಲಿ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಎಲ್ಲಾ ಒಂದು ಡಿನಾಮಿನೇಷನ್ ನ ಪಾಲಿಮರ್ ನೋಟ್ಸ್ ಅಂತ ಅಂದ್ರೆ ಇನಿಷಿಯಲಿ ಜಾಸ್ತಿ ಕಾಸ್ಟ್ ಬೇಕೇ ಬೇಕಾಗುತ್ತೆ. ಸೊ ಈಗ 10 ರೂಪಾಯಿಂದ ತಗೊಂಡು 1000 ರೂಪಾಯಿ ವರೆಗೂ ಎಲ್ಲಾ ನೋಟ್ಸ್ ನ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಜಾಸ್ತಿ ಕಾಸ್ಟ್ ಬೇಕೇ ಬೇಕಾಗುತ್ತೆ. ಸೊ ಪಾಲಿಮರ್ ನೋಟ್ಸ್ ದೇ ಆರ್ ಮೋರ್ ಎಕ್ಸ್ಪೆನ್ಸಿವ್ ಟು ಮ್ಯಾನುಫ್ಯಾಕ್ಚರ್ ದ್ಯಾನ್ ದಿ ಪೇಪರ್ ನೋಟ್ಸ್. ಪೇಪರ್ ನೋಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಿಂತ ಈ ಪಾಲಿಮರ್ ನೋಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದೇ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ರಿಕ್ವೈರ್ಸ್ ದಿ ಸಿಗ್ನಿಫಿಕೆಂಟ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಒಂದೇ ಸಲ ಏನಾದ್ರೂ ಇದನ್ನ ಕಂಪ್ಲೀಟ್ ಆಗಿ ಪೇಪರ್ ನೋಟ್ಸ್ ನ ರಿಪ್ಲೇಸ್ ಮಾಡ್ಬೇಕು ಅಂತ ಹೇಳಿ ಲಾರ್ಜ್ ಸ್ಕೇಲ್ ಅಲ್ಲಿ ಏನಾದ್ರು ಪ್ರೊಡಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ದೊಡ್ಡ ಇನ್ವೆಸ್ಟ್ಮೆಂಟೇ ಬೇಕಾಗುತ್ತೆ ಅದಕ್ಕೆ. ಸೊ ಇಟ್ ಹೈಯರ್ ಅಪ್ ಫ್ರಂಟ್ ಎಕ್ಸ್ಪೆಂಡಿಚರ್ ಫಾರ್ ದಿ RBI ಅಂಡ್ ದಿ ಗವರ್ನಮೆಂಟ್. ಇದರಿಂದ ಏನಾಗುತ್ತೆ, ಒಂದು ಒಟ್ಟಿಗೆ ಅವರು ಒಂದೇ ಸಲ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಸಮ್ ಹೈಯರ್ ಅಮೌಂಟ್ ನ. ಸೊ ಇದು ಒಂದು ಚಾಲೆಂಜ್ ಆಗಿರುತ್ತೆ. ಮತ್ತೆ ATM ಅಂಡ್ ಮಿಷಿನ್ ಕಾಂಪಟಬಿಲಿಟಿ. ಈಗ ATM ಆಗಿರ್ಬೋದು, ನೋಟ್ ಕೌಂಟಿಂಗ್ ಮಿಷಿನ್, ವೆಂಡಿಂಗ್ ಮಿಷಿನ್, ಮತ್ತೆ ಸಾರ್ಟಿಂಗ್ ಮಿಷಿನ್ಸ್. ಸೊ ಇದನ್ನೆಲ್ಲ ಡಿಸೈನ್ ಮಾಡಿರೋದು ಮೇನ್ಲಿ ಫಾರ್ ದಿ ಪೇಪರ್ ನೋಟ್ಸ್. ಅಂದ್ರೆ ಪೇಪರ್ ನೋಟ್ಸ್ ನ ಬೇಸಿಸ್ ಅದ್ರ ಮೇಲೆ ಏನ್ ಮಾಡಿದ್ರೆ ಇದನ್ನೆಲ್ಲಾನು ಕೂಡ ಈ ಮಿಷಿನ್ಸ್ ನೆಲ್ಲ ಡಿಸೈನ್ ಮಾಡಿರೋದು. ಈಗ ಸಡನ್ ಆಗಿ ಹೋಗಿ ನೀವ್ ಏನಾದ್ರು ATM ಅಲ್ಲಿ ಪಾಲಿಮರ್ ನೋಟ್ಸ್ ನ ಹಾಕಿದ್ರೆ, ಸೊ ನೀವು ಆ ATM ಮಿಷಿನ್ ಹೊಡೆದ್ರು ಕೂಡ ನಿಮ್ಗೆ ಏನೋ ದುಡ್ಡು ಬರೋದಿಲ್ಲ. ಓಕೆನಾ? ಅಂದ್ರೆ ಅಲ್ಲಿ ಪೇಪರ್ ನೋಟ್ಗೆ ಏನು ಒಂದು ಆ ಪೇಪರ್ ನೋಟ್ ನ ವೆಯ್ಟ್ ಆಗಿರ್ಬೋದು, ಅದು ಟೆಕ್ಸ್ಚರ್ ಆಗಿರ್ಬೋದು, ಅದ್ರ ಬೇಸಿಸ್ ಮೇಲೆ ಆ ಮಿಷಿನ್ ಕಾಂಪಿಟಬಿಲಿಟಿ ಡಿಪೆಂಡ್ ಆಗಿದೆ. ಸೊ ಈಗ ಸಡನ್ ಆಗಿ ಹೋಗಿ ನೀವು ಪಾಲಿಮರ್ ನೋಟ್ ಹಾಕ್ಬಿಟ್ಟು ATMಗೆ ಏನು ATM ಅಲ್ಲಿ ದುಡ್ಡು ಡ್ರಾ ಮಾಡೋದಕ್ಕೆ ಹೋದ್ರೆ ಬರೋದಿಲ್ಲ. ಸೊ ಅದಕ್ಕೇನೆ ಏನ್ ಮಾಡ್ಬೇಕು, ಈ ಒಂದು ಪಾಲಿಮರ್ ನೋಟ್ ನ ಶೇಪ್ ಆಗಿರ್ಬೋದು, ಅದ್ರ ಸೈಜ್, ಮತ್ತೆ ಅದ್ರ ವೆಯ್ಟ್, ಅದ್ರ ಟೆಕ್ಸ್ಚರ್, ಅನುಗುಣವಾಗಿ ಈ ಒಂದು ಮಿಷಿನ್ಸ್ ನ ಕ್ಯಾಲಿಬ್ರೇಷನ್ ಅಥವಾ ಅದನ್ನ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಇದು ಒಂದು ರೀಸನ್ ಅಲ್ಲ, ಇದು ಒಂದು ಚಾಲೆಂಜ್ ಆಗುತ್ತೆ. ಸೊ ಇದಕ್ಕೂ ಕೂಡ ಅಡಿಷನಲ್ ಕಾಸ್ಟ್ ಬೇಕಾಗುತ್ತೆ. ಸೊ ಇಲ್ಲಿ ಮೆನಿ ಮಿಷಿನ್ಸ್ ಮೇ ನೀಡ್ ಎ ರೀಕ್ಯಾಲಿಬ್ರೇಷನ್ ಆರ್ ಎ ಅಪ್ಗ್ರೇಡ್. ಅಂದ್ರೆ ಮಿಷಿನ್ಸ್ ನ ಅಪ್ಗ್ರೇಡ್ ಮಾಡಬೇಕು. ಮತ್ತೆ ಪಬ್ಲಿಕ್ ಅಡಾಪ್ಟೇಷನ್. ಜನಗಳು ಕೂಡ ಈಸಿಯಾಗಿ ಈ ಒಂದು ಪೇಪರ್ ಅಂದ್ರೆ ಪಾಲಿಮರ್ ನೋಟ್ಸ್ ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅವರಿಗೂ ಕೂಡ ಅವೇರ್ನೆಸ್ ನ ತಗೊಂಡ್ಬರ್ಬೇಕು. ಅದಾದ್ಮೇಲೆ ಏನು ಈ ಪೇಪರ್ ನೋಟ್ಸ್ ನ ಪಾಲಿಮರ್ ನೋಟ್ಸ್ ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಇದೆಲ್ಲ ಸಮ್ ಚಾಲೆಂಜಸ್ ಇದೆ ಇನ್ ಫ್ರಂಟ್ ಆಫ್ ದಿ RBI ಟು ರಿಲೀಸ್ ದಿ ಪಾಲಿಮರ್ ನೋಟ್ಸ್. ಸೊ ಹಾಗಾದ್ರೆ ಈ ಒಂದು ನೋಟ್ಸ್ ನ ಕರೆನ್ಸಿನ ಯಾರು ಇಶ್ಯೂ ಮಾಡ್ತಾರೆ? ಸೊ ಮೇನ್ ಆಗಿ ಕರೆನ್ಸಿ ನೋಟ್ಸ್ ನ RBI ಕೂಡ ಇಶ್ಯೂ ಮಾಡುತ್ತೆ, ಮತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾನು ಕೂಡ ಇಶ್ಯೂ ಮಾಡುತ್ತೆ. ಸೊ ಇಲ್ಲಿ ಏನ್ ಕಾಯಿನ್ಸ್ ಬರುತ್ತೆ ಮತ್ತೆ ₹1 ನೋಟ್ ಏನ್ ಬರುತ್ತೆ, ಇದನ್ನ ಗವರ್ನಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡುತ್ತೆ. ಮತ್ತೆ ₹2 ನೋಟ್ಸ್ ಇಂದ ಅಪ್ ಟು ₹1000 ನೋಟ್ಸ್ ವರ್ಗು ಅದನ್ನೆಲ್ಲ ಕಂಪ್ಲೀಟ್ ಆಗಿ RBI ಇಶ್ಯೂ ಮಾಡುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡೋದು RBI ಆಗಿರುತ್ತೆ. ಸೊ ₹1 ನೋಟ್ ಬಂದ್ರೆ ಇಟ್ ಈಸ್ ಇಶ್ಯೂಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಅಂಡ್ ಈ ₹1 ನೋಟ್ ಅಲ್ಲಿ ಯಾರ ಸಿಗ್ನೇಚರ್ ಇರುತ್ತೆ ಅಂದ್ರೆ ಅದು ಫಿನಾನ್ಸ್ ಸೆಕ್ರೆಟರಿ ಅವರ ಸಿಗ್ನೇಚರ್ ಇರುತ್ತೆ. ಇಟ್ ಈಸ್ ಓನ್ಲಿ ದಿ ಕರೆನ್ಸಿ ನೋಟ್ ಇಶ್ಯೂಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಇದೊಂದೇ ಕರೆನ್ಸಿನ ಗವರ್ನಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡೋದು. ಅಂದ್ರೆ ಈ ₹1 ನೋಟ್ ನ
ಈ ಕಾಯಿನೇಜ್ ಆಕ್ಟ್ ಅಂಡರ್ ಇದನ್ನ ಏನು ಗವರ್ನಮೆಂಟ್ ಕರೆನ್ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೆ ಇದನ್ನು ಕೂಡ ಇಶ್ಯೂ ಮಾಡೋದು ಗವರ್ಮೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಗೆ ಏನೇನ್ ಕಾಯಿನ್ಸ್ ಬರುತ್ತೆ, ಈಗ ₹1 ಕಾಯಿನ್ ಆಗಿರ್ಬೋದು, ₹2 ಕಾಯಿನ್ಸ್ ಅಥವಾ ₹20, ₹10 ಕಾಯಿನ್ಸ್, ಇದನ್ನೆಲ್ಲಾನು ಕೂಡ ಇಶ್ಯೂ ಮಾಡೋದು ಗವರ್ಮೆಂಟ್ ಆಗಿರುತ್ತೆ. ಸೊ ಗವರ್ಮೆಂಟ್ ಸಮ್ ಮಿಂಟಿಂಗ್ ಸ್ಟೇಷನ್ಸ್ ಕೂಡ ಇದೆ. ಸೊ ಗವರ್ನಮೆಂಟ್ ಏನು ಸಮ್ ಮಿಂಟಿಂಗ್ ಸ್ಟೇಷನ್ಸ್ ಕೂಡ ಇದೆ. ಇಲ್ಲಿ ಮುಂಬೈಯಲ್ಲಿ ಇದೆ, ಮತ್ತೆ ಕೋಲ್ಕತಾ, ಹೈದರಾಬಾದ್, ಮತ್ತೆ ನೋಯ್ಡಾ. ಇಲ್ಲಿ ಏನು ಮಿಂಟಿಂಗ್ ಸ್ಟೇಷನ್ ಇದೆ, ಇಲ್ಲಿ ಕಾಯಿನ್ಸ್ ನ ಏನು ಮಿಂಟ್ ಮಾಡಿ ಮತ್ತೆ ಎಲ್ಲಾ ಕಾಯಿನ್ಸ್ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾನೇ ಇಶ್ಯೂ ಮಾಡೋದು. ಬಟ್ ಡಿಸ್ಟ್ರಿಬ್ಯೂಟ್ ಮಾಡೋದು RBI ಆಗಿರುತ್ತೆ. ಮತ್ತೆ ಎಲ್ಲಾ ಕರೆನ್ಸಿ ನೋಟ್ಸ್ ಏನು ₹2 ಇಂದ ಅಪ್ ಟು ₹1000 ವರೆಗೂ ಅದನ್ನ ಇಶ್ಯೂ ಮಾಡೋದು RBI, ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋದು ಕೂಡ RBI ಆಗಿರುತ್ತೆ. ಸೊ ಇನ್ ಫೈನಲಿ ಈ ಕರೆನ್ಸಿ ನೋಟ್ಸ್ ನ ಎಲ್ಲಿ ಪ್ರಿಂಟ್ ಮಾಡ್ತಾರೆ ಅಂದ್ರೆ ಪ್ರಿಂಟಿಂಗ್ ಪ್ರೆಸಸ್ ಎಲ್ಲ ಎಲ್ಲಿದೆ, ಇದು ಈ ಎಲ್ಲಾ ಏನ್ ನಮ್ಗೆ ಟೋಟಲ್ 4 ಪ್ರಿಂಟಿಂಗ್ ಪ್ರೆಸಸ್ ಇದೆ ಅಂಡರ್ 2 ಡಿಫರೆಂಟ್ ಆರ್ಗನೈಸೇಷನ್. ಒಂದು ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇದೆ. ಸೊ ಇದು ಫಿನಾನ್ಸ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಈ ಒಂದು ಪ್ರಿಂಟಿಂಗ್ ಪ್ರೆಸ್ ಇದ್ರ ಅಂಡರ್ ನಮ್ಗೆ 2 ಪ್ರಿಂಟಿಂಗ್ ಪ್ರೆಸ್ ಬರುತ್ತೆ. ಒಂದು ಕರೆನ್ಸಿ ನೋಟ್ ಪ್ರೆಸ್ ನಾಶಿಕ್ ಅಲ್ಲಿ, ಅದೇ ತರ ಬ್ಯಾಂಕ್ ನೋಟ್ ಪ್ರೆಸ್ ದಿವಾಸ್ ಇಲ್ಲಿ ಮಧ್ಯಪ್ರದೇಶಲ್ಲಿ. ಸೊ ಅದೇ ತರ ಇನ್ನೊಂದು ಆರ್ಗನೈಸೇಷನ್ ಇದೆ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಸೊ ಇಟ್ ಈಸ್ ಓನ್ಲಿ ಅಂದ್ರೆ ಓನ್ಡ್ ಬೈ ದಿ ಸಬ್ಸಿಡರಿ ಆಫ್ ದಿ RBI. ಸೊ ಇಲ್ಲೂ ಕೂಡ 2 ಏನು ಪ್ರಿಂಟಿಂಗ್ ಪ್ರೆಸ್ ಬರುತ್ತೆ. ಒಂದು ಕರ್ನಾಟಕದಲ್ಲಿ, ಅದು ಮೈಸೂರು ಪ್ರಿಂಟಿಂಗ್ ಪ್ರೆಸ್, ಅದೇ ತರ ಸಾಲ್ಬಾನಿ ಪ್ರಿಂಟಿಂಗ್ ಪ್ರೆಸ್ ಬರುತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಸೊ ಇವು ಮೇಜರ್ ಆಗಿ ನಮ್ಗೆ 4 ಪ್ರಿಂಟಿಂಗ್ ಪ್ರೆಸ್ ಇರೋದು. ಸೊ ಇಲ್ಲಿ RBI ನ ರೋಲ್ ಏನು ಅಂದ್ರೆ, ಇಲ್ಲಿ RBI ನೇ ಡಿಸೈಡ್ ಮಾಡೋದು ಎಷ್ಟು ನೋಟ್ಸ್ ನ ಪ್ರಿಂಟ್ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಯಾವ ಡಿನಾಮಿನೇಷನ್ ನ ನೋಟ್ಸ್ ನ ಪ್ರಿಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ಕೂಡ RBI ಆಗಿರುತ್ತೆ. ಬಟ್ ಇಲ್ಲಿ ಪ್ರಿಂಟಿಂಗ್ ಮಾಡೋದಕ್ಕಿಂತ 2 ಆರ್ಗನೈಸೇಷನ್ ಇದೆ. ಸೊ ಒಂದು ಸೆಕ್ಯೂರಿಟಿ ಪ್ರಿಂಟಿಂಗ್ ಅಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂಡ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್. ಸೊ ಇವೆರಡು ಆರ್ಗನೈಸೇಷನ್ ಅಂಡರ್ ನಮ್ಗೆ 4 ಪ್ರಿಂಟಿಂಗ್ ಪ್ರೆಸ್ ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಸೊ ಇಷ್ಟು ನಿಮ್ಗೆ ಏನು ರೀಸೆಂಟ್ ಆಗಿ RBI ತಗೊಂಡಿರುವಂತಹ ಡಿಸಿಷನ್ ಬಗ್ಗೆ, ಮತ್ತೆ ಕಂಪ್ಲೀಟ್ ಈ ಒಂದು ಏನು ಕರೆನ್ಸಿ ನೋಟ್ ನ ಯಾರು ಇಶ್ಯೂ ಮಾಡ್ತಾರೆ, ಮತ್ತೆ ಫೈನಲಿ ಇದನ್ನ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಮತ್ತೆ ಪ್ರಿಂಟಿಂಗ್ ಅಥವಾ ಮಿಂಟಿಂಗ್ ಆಫ್ ದಿ ಮಿಂಟಿಂಗ್ ಅಂತ ಬಂದ್ರೆ ಕಾಯಿನ್ಸ್ ನ ಮಿಂಟ್ ಮಾಡೋದು, ಪ್ರಿಂಟಿಂಗ್ ಅಂತ ಬಂದ್ರೆ ನೋಟ್ಸ್ ನ ಪ್ರಿಂಟ್ ಮಾಡೋದು. ಸೊ ಇದನ್ನೆಲ್ಲ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇಷ್ಟು ಈ ವಿಡಿಯೋ ಆಗಿತ್ತು, ಏನು RBI ತಗೊಂಡಂತಹ ಒಂದು ಡಿಸಿಷನ್ ಬಗ್ಗೆ ಕಂಪ್ಲೀಟ್ ಏನು ಒಂದು ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.